ಫ್ರೆಂಡ್ ವಾಟ್ಸಪ್ ನಲ್ಲಿ ಇನ್ನೊಂದು ಆಪ್ಷನ್ ಬರಲಿದೆ ಫ್ರೆಂಡ್. ಈ ಒಂದು ಆಪ್ಷನ್ ಬರೋದ್ರಿಂದ ಯಾರೇ ಸ್ಟೇಟಸ್ ಸಿಕ್ಕಿದ್ರು ನಿಮ್ಗೆ ಸಡನ್ಲಿ ಗೊತ್ತಾಗುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ವಾಟ್ಸಪ್ ನಲ್ಲಿ ನೀವೇನಾದ್ರೂ ಯಾರಾದ್ರೂ ಸ್ಟೇಟಸ್ ನೋಡ್ಬೇಕಿತ್ತು ಅಂದ್ರೆ ನೀವು ವಾಟ್ಸಪ್ ನ ಓಪನ್ ಮಾಡ್ಕೊಂಡು ಸ್ಟೇಟಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಫ್ರೆಂಡ್ ಯಾರ್ಯಾರು ಏನೇನು ಇಟ್ಟಿದ್ದಾರೆ ಅಂತ ಸ್ಟೇಟಸ್ ನಿಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಇನ್ನು ಮೇಲೆ ವಾಟ್ಸಪ್ ನಲ್ಲಿ ಹೇಗಪ್ಪ ಅಂದ್ರೆ ನಿಮ್ಗೆ ಯಾವುದೇ ಒಂದು ವಾಟ್ಸಪ್ ಮೆಸೇಜ್ ಬರೋಟಿಗೆ ಹೆಂಗೆ ನೋಟಿಫಿಕೇಶನ್ ಬರುತ್ತಲ್ಲೋ ಅದೇ ರೀತಿ ಇನ್ಮೇಲೆ ಯಾರೇ ನಿಮ್ಮ ಫ್ರೆಂಡ್ ಸ್ಟೇಟಸ್ ಸಿಕ್ಕಿದ್ರೆ, ಸ್ಟೇಟಸ್ ಅಂದ್ರೆ ಸ್ಟೋರಿ, ಆ ಒಂದು ಸ್ಟೇಟಸ್ ಸಿಕ್ಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನಿಮ್ಮ ಫ್ರೆಂಡ್ ಏನಾದ್ರು ಒಂದು ಸ್ಟೇಟಸ್ ಸಿಕ್ಕಿದ್ರೆ ಅದು ನಿಮಗೆ ಒಂದು ಮೆಸೇಜ್ ಬರುತ್ತೆ ಫ್ರೆಂಡ್. ನಿಮ್ಮ ಫ್ರೆಂಡ್ ಒಂದು ಸ್ಟೇಟಸ್ ಇಕ್ಕಿದಾನ ಅಂತ ಮೆಸೇಜ್ ಬರುತ್ತೆ. ಅದರಿಂದ ನೀವು ಸಡನ್ಲಿ ಅವರ ಒಂದು ಸ್ಟೇಟಸ್ ನ ನೀವು ನೋಡಬಹುದು ಫ್ರೆಂಡ್. ಈ ಒಂದು ಆಪ್ಷನ್ ಸದ್ಯದರಲ್ಲಿ ಬರಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೇಟಸ್ ಸಡನ್ಲಿ ಯಾರಿಗಾದ್ರೂ ವಿಷಯ ಕಳಿಸ್ಬೇಕಂದ್ರೆ ಸಡನ್ಲಿ ಕಳಿಸ್ಬೋದು. ಅವರು ಸಡನ್ಲಿ ನೋಡೋ ಹಾಗೆ ಕೂಡ ಮಾಡ್ಕೋಬಹುದು. ಇದೊಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ಕೊಂಡಿದೀನಿ. ಮೊದಲಿಗೆ ಹೇಗಿತ್ತಪ್ಪ ಅಂದ್ರೆ ನೀವು ನೋಡಿದ ಹಾಗೆ ವಾಟ್ಸಪ್ ನಲ್ಲಿ ಯಾರು ಸ್ಟೇಟಸ್ ಸಿಕ್ಕಿದಾರ ಅಂತ ನೀವೇ ಚೆಕ್ ಮಾಡ್ಬೇಕಿತ್ತು. ವಾಟ್ಸಪ್ ಓಪನ್ ಮಾಡ್ಕೊಂಡು ಸ್ಟೇಟಸ್ ಹೋಗಿ ಕ್ಲಿಕ್ ಮಾಡ್ಕೊಂಡು ಯಾರ್ಯಾರು ಏನೇನು ಇಟ್ಟಿದ್ದಾರೆ ಅಂತ ಕೂಡ ನಿಮ್ಗೆ ನೋಡ್ಬೇಕಿತ್ತು. ಆದ್ರೆ ಈ ಒಂದು ಆಪ್ಷನ್ ಇಂದ ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ ಫ್ರೆಂಡ್. ಕ್ಲಿಕ್ ನೋಟಿಫಿಕೇಶನ್ ಬರುತ್ತೆ, ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಫ್ರೆಂಡ್ ನ ಸ್ಟೇಟಸ್ ನ ನೀವು ನೋಡ್ಬೋದು ಫ್ರೆಂಡ್. ಈ ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ ಬಂದಿದ್ದಕ್ಕೆ ನಿಮ್ಗೆ ಏನ್ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಯಾರೆಲ್ಲ ಇದರಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಹೇಳಿ ಟೇಕ್ ಕೇರ್, ಬಾಯ್.